ಸ್ನೇಹಿತರೆ, ಜೀವನದಲ್ಲಿ ನಾವು ನೋಡುವ ಪ್ರತಿಯೊಬ್ಬರೂ ನಮ್ಮವರೇ ಆಗಿರಬೇಕೆಂದೇನಿಲ್ಲ. ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ ಪ್ರೀತಿ ಕಲಿಸಲು, ಕೆಲವರು ಬರುತ್ತಾರೆ ಪಾಠ ಕಲಿಸಲು, ಇನ್ನೂ ಕೆಲವರು ಬರುತ್ತಾರೆ ನಾವು ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಎಂಬುವುದನ್ನು ಕಲಿಸಲು. ಒಂದು ವಿಷಯ ಮಾತ್ರ ನೆನಪಿಡಿ, ನಿಮ್ಮ ಸರಳತೆಯನ್ನು ದುರುಪಯೋಗ ಪಡಿಸಿಕೊಳ್ಳುವ ಸಂಬಂಧಕ್ಕಿಂತ ನಿಮ್ಮ ನೆಮ್ಮದಿಯನ್ನು ಕಾಪಾಡುವ ಒಂಟಿತನವೇ 1000 ಪಟ್ಟು ಉತ್ತಮ. ಯಾವ ಸಂಬಂಧದಲ್ಲಿ ಸಮಯ ಬಂದಾಗ ಸ್ವಾರ್ಥದ ವಾಸನೆ ಬರುತ್ತದೆಯೋ ಅಂತಹ ಸಂಬಂಧವನ್ನು ಎಷ್ಟೇ ಹಳೆಯದಾದರೂ ಹಿಡಿದುಕೊಂಡು ಕುಳಿತುಕೊಳ್ಳಬೇಡಿ. ಯಾಕೆಂದರೆ ಸಂಬಂಧದ ಆಳವನ್ನು ವರ್ಷಗಳು ನಿರ್ಧರಿಸುವುದಿಲ್ಲ, ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆ ನಿಂತರು ಎಂಬುವುದು ನಿರ್ಧರಿಸುತ್ತದೆ. ನೀವು ಎಷ್ಟು ಸರಳ, ನೇರ ಮತ್ತು ಮೃದು ಹೃದಯದವರಾಗಿರುತ್ತೀರೋ ಅಷ್ಟೇ ಕೆಲವರು ನಿಮ್ಮನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಎಲ್ಲರನ್ನೂ ನಂಬಬೇಡಿ, ನಂಬಿಕೆ ಇಡಿ, ಆದರೆ ಯಾರ ನಂಬಿಕೆಯ ಮೇಲೂ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳಬೇಡಿ. ಜೀವನದಲ್ಲಿ ಜನರು ಬದಲಾಗುತ್ತಾರೆ. ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಬದಲಾಗುತ್ತಾರೆ, ಇನ್ನು ಕೆಲವರು ಕಷ್ಟದ ಸಮಯದಲ್ಲಿ ಅವರ ನಿಜವಾದ ಮುಖವನ್ನು ತೋರಿಸುತ್ತಾರೆ. ಕೆಲವರು ಬದುಕಿರುವಾಗ ನಿಮ್ಮ ಜೊತೆ ಒಂದು ಹೆಜ್ಜೆಯೂ ನಡೆಯುವುದಿಲ್ಲ, ಆದರೆ ಕೊನೆಯ ಪ್ರಯಾಣಕ್ಕೆ 4 ಹೆಗಲು ಕೊಡಲು ಮಾತ್ರ ಬರುತ್ತಾರೆ. ಆದ್ದರಿಂದ ಬದುಕಿರುವಾಗ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿಯ ಬೆಲೆ ಸತ್ತ ನಂತರ ಸಿಗುವ 100 ಜನರಿಗಿಂತ ಹೆಚ್ಚು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಒಂದು ವಿಷಯ ನೆನಪಿಡಿ, ಯಾವ ದುಃಖವೂ ಶಾಶ್ವತವಲ್ಲ. ಇಂದು ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆ ನಾಳೆ ನಿಮ್ಮ ಜೀವನದ ಒಂದು ಹಳೆಯ ಕಥೆಯಾಗಬಹುದು. ಆದ್ದರಿಂದ ಕಷ್ಟ ಬಂದಾಗ ಕುಗ್ಗಬೇಡಿ, ಸ್ವಲ್ಪ ತಾಳ್ಮೆಯಿಂದಿರಿ. ಸಂತೋಷ ಶಾಶ್ವತವಾಗಿ ಉಳಿಯುವುದಿಲ್ಲ ಎಂದಾದರೆ ದುಃಖವು ಶಾಶ್ವತವಾಗಿ ಉಳಿಯುವುದಿಲ್ಲ. ಸಮಯ ಎಲ್ಲರಿಗೂ ಪಾಠ ಕಲಿಸುತ್ತದೆ. ನೀವು ಯಾರಿಗೆ ನೋವು ಕೊಟ್ಟಿದ್ದೀರೋ, ನೀವು ಯಾರನ್ನು ನಿರ್ಲಕ್ಷಿಸಿದ್ದೀರೋ, ನೀವು ಯಾರ ನಂಬಿಕೆಯನ್ನು ಮುರಿದಿದ್ದೀರೋ, ಒಂದು ದಿನ ಅದೇ ಜೀವನ ನಿಮ್ಮ ಮುಂದೆ ಅದೇ ಪ್ರಶ್ನೆಯನ್ನು ತಂದು ನಿಲ್ಲಿಸಬಹುದು. ಇದು ಜೀವನದ ನಿಯಮ. ಕೆಲವೊಮ್ಮೆ ಮನುಷ್ಯ ಒಂಟಿಯಾಗಿದ್ದಾಗಲೇ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುತ್ತಾನೆ. ಒಂಟಿತನ ಯಾವಾಗಲೂ ಶಿಕ್ಷೆಯಲ್ಲ, ಕೆಲವೊಮ್ಮೆ ಅದು ಸ್ವತಃ ನಮ್ಮನ್ನು ನಾವು ಕಂಡುಕೊಳ್ಳಲು ಸಿಗುವ ಅವಕಾಶ. ಕೃತಕ ಸಂಬಂಧಗಳ ನಡುವೆ ಬದುಕುವುದಕ್ಕಿಂತ ನಿಜವಾದ ನೆಮ್ಮದಿಯೊಂದಿಗೆ ಒಂಟಿಯಾಗಿ ಬದುಕುವುದು ಉತ್ತಮ. ಯಾಕೆಂದರೆ ಒಂಟಿಯಾಗಿರುವುದಕ್ಕೂ ಒಂಟಿಯಾಗಿ ಬಿಡಲ್ಪಡುವುದಕ್ಕೂ ತುಂಬ ವ್ಯತ್ಯಾಸವಿದೆ. ನಿಮ್ಮ ಜೊತೆ ಇರುವಂತೆ ನಟಿಸಿ ಅಗತ್ಯ ಬಂದಾಗ ನಿಮ್ಮ ವಿರುದ್ಧ ನಿಲ್ಲುವವರಿಗಿಂತ ನಿಮ್ಮಿಂದ ದೂರವಿದ್ದರೂ ನಿಮ್ಮ ಒಳಿತನ್ನು ಬಯಸುವವರು ನಿಜವಾದವರು. ಕೆಲವು ಸಂಬಂಧಗಳನ್ನು ಸಮಯದ ಕೈಗೆ ಬಿಟ್ಟು ಬಿಡುವುದೇ ಉತ್ತಮ. ಅವು ಉಳಿಯಬೇಕಾದರೆ ಉಳಿಯುತ್ತವೆ, ಹೋಗಬೇಕಾದರೆ ಹೋಗುತ್ತವೆ. ಬಲವಂತವಾಗಿ ಹಿಡಿದುಕೊಂಡ ಸಂಬಂಧ ಎಂದಿಗೂ ಮನಸ್ಸಿಗೆ ಶಾಂತಿ ಕೊಡುವುದಿಲ್ಲ. ಮತ್ತೊಂದು ವಿಷಯ, ನಿಮ್ಮ ನಾಲಿಗೆ ನಿಮ್ಮ ವ್ಯಕ್ತಿತ್ವದ ಕನ್ನಡಿ. ಮಾತನಾಡುವ ಶೈಲಿಯೇ ಸಂಬಂಧದಲ್ಲಿ ಎಷ್ಟು ಆಳವಿದೆ ಎಂಬುದನ್ನು ತೋರಿಸುತ್ತದೆ. ಯಾರದ್ದಾದರೂ ಭಾವನೆಗಳನ್ನು ನೋಡಿ ತಮಾಷೆ ಮಾಡಬೇಡಿ, ಯಾಕೆಂದರೆ ಯಾರ ಮನಸ್ಸಿನೊಳಗೆ ಎಷ್ಟು ನೋವು ಅಡಗಿದೆ ಎಂಬುದು ನಮಗೆ ಗೊತ್ತಿರುವುದಿಲ್ಲ. ಹೊರಗೆ ನಗುತ್ತಿರುವ ಪ್ರತಿಯೊಬ್ಬರೂ ಸಂತೋಷವಾಗಿದ್ದಾರೆ ಎಂದು ಭಾವಿಸಬೇಡಿ. ಕೆಲವರು ತಮ್ಮ ನೋವನ್ನು ನಗುವಿನ ಹಿಂದೆ ಮರೆಮಾಡಿರುತ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಮಾತನ್ನೇ ಮಾತನಾಡಿ. ನಮ್ಮ ಒಂದು ಮಾತು ಯಾರಿಗಾದರೂ ಧೈರ್ಯವಾಗಬಹುದು, ಅದೇ ಮಾತು ಯಾರಿಗಾದರೂ ನೋವಾಗಬಹುದು. ಜೀವನದಲ್ಲಿ ಯಶಸ್ಸು ಬೇಕೆಂದರೆ ಜನಸಂದಣಿಯಿಂದ ಸ್ವಲ್ಪ ಹೊರಗೆ ಬರಬೇಕು. ಎಲ್ಲರೂ ಹೋಗುತ್ತಿರುವ ದಾರಿಯಲ್ಲೇ ಹೋದರೆ ಎಲ್ಲರಿಗೂ ಸಿಗುವುದೇ ನಿಮಗೂ ಸಿಗುತ್ತದೆ. ಆದರೆ ನೀವು ಬೇರೆ ಏನಾದರೂ ಸಾಧಿಸಬೇಕೆಂದರೆ ಕೆಲವೊಮ್ಮೆ ಒಬ್ಬರೇ ನಡೆಯಬೇಕಾಗುತ್ತದೆ. ಹೊರಗೆ ಹೋಗಿ ಪ್ರಯತ್ನಿಸಿ, ಮುಗ್ಗರಿಸಿ, ಬಿದ್ದು ಮತ್ತೆ ಎದ್ದು ನಿಲ್ಲಿ. ಮನೆಯಲ್ಲಿ ಕುಳಿತು ಕನಸು ಕಾಣುವುದರಿಂದ ಜೀವನ ಬದಲಾಗುವುದಿಲ್ಲ. ಪೆಟ್ಟುಗಳು ಜೀವನದ ಶತ್ರುಗಳಲ್ಲ, ಅವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುವ ಶಿಕ್ಷಕರು. ದುಃಖಗಳಿಂದ ಮನುಷ್ಯ ಕಲಿಯುವ ಪಾಠವನ್ನು ಕೆಲವೊಮ್ಮೆ 1000 ಪುಸ್ತಕಗಳು ಕೂಡ ಕಲಿಸಲು ಸಾಧ್ಯವಿಲ್ಲ. ಮೌನವಾಗಿ ಎಲ್ಲರನ್ನೂ ಬಿಡುತ್ತಾ ಬನ್ನಿ. ಯಾರಾದರೂ ನಿಮ್ಮನ್ನು ಪದೇ ಪದೇ ನಿರ್ಲಕ್ಷಿಸುತ್ತಿದ್ದಾರಾ? ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವಾ? ನಿಮ್ಮ ಪ್ರೀತಿಗೆ ಪ್ರತಿಯಾಗಿ ನೋವನ್ನೇ ಕೊಡುತ್ತಿದ್ದಾರಾ? ಹಾಗಾದರೆ ಪ್ರತಿಯೊಂದು ವಿಷಯಕ್ಕೂ ವಿವರಣೆ ಕೊಡುತ್ತಾ ಕುಳಿತುಕೊಳ್ಳಬೇಡಿ. ಮೌನವಾಗಿ ದೂರ ಸರಿಯಿರಿ. ಯಾಕೆಂದರೆ ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಯಾರಿಗಾದರೂ ನೀವು ಪ್ರತಿದಿನ ನಿಮ್ಮನ್ನು ಸಾಬೀತುಪಡಿಸಬೇಕಾಗಿಲ್ಲ. ನಿಮ್ಮನ್ನು ಗೌರವಿಸದವರ ಹಿಂದೆ ಓಡಬೇಡಿ. ನಿಮ್ಮ ಮಾತಿಗೆ ಬೆಲೆ ಕೊಡದವರ ಮುಂದೆ ಬೇಡಿಕೊಳ್ಳಬೇಡಿ. ನಿಮ್ಮ ಉಪಸ್ಥಿತಿಯೇ ಅವರಿಗೆ ಭಾರವಾಗಿದ್ದರೆ ನಿಮ್ಮ ಅನುಪಸ್ಥಿತಿಯ ಅರ್ಥವನ್ನು ಅವರೇ ತಿಳಿದುಕೊಳ್ಳಲಿ. ಕೆಲವೊಮ್ಮೆ ಸಂಬಂಧವನ್ನು ಉಳಿಸಿಕೊಳ್ಳುವುದಕ್ಕಿಂತ ನಮ್ಮ ನೆಮ್ಮದಿಯನ್ನು ಉಳಿಸಿಕೊಳ್ಳುವುದು ಮುಖ್ಯ. ಯಾರನ್ನು ದ್ವೇಷಿಸಬೇಡಿ, ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ. ಸುಮ್ಮನೆ ಒಂದು ಹೆಜ್ಜೆ ಹಿಂದೆ ಸರಿಯಿರಿ. ಮಾತು ಕಡಿಮೆ ಮಾಡಿ, ನಿರೀಕ್ಷೆ ಕಡಿಮೆ ಮಾಡಿ. ನಿಮ್ಮ ಗಮನವನ್ನು ನಿಮ್ಮ ಜೀವನದ ಕಡೆಗೆ ತಿರುಗಿಸಿ. ನೆನಪಿಡಿ, ನಿಮ್ಮನ್ನು ಕಳೆದುಕೊಳ್ಳುವುದೇ ಅವರಿಗೆ ನಷ್ಟವಾಗಬೇಕೆಂದು ನೀವು ಕಾಯಬೇಡಿ. ನಿಮ್ಮನ್ನು ಕಳೆದುಕೊಳ್ಳದೆ ನೀವು ನಿಮ್ಮನ್ನು ಉಳಿಸಿಕೊಂಡಿದ್ದೀರಾ ಎಂಬುವುದೇ ನಿಮ್ಮ ಗೆಲುವು. ಕೆಲವರನ್ನು ಜೀವನದಿಂದ ಬಿಡುವುದು ಸೋಲಲ್ಲ,
ಕೆಲವೊಮ್ಮೆ ಅದೇ ನಮ್ಮ ನೆಮ್ಮದಿಯ ಮೊದಲ ಹೆಜ್ಜೆ. ನಿಮ್ಮ ಬೆಲೆ ಯಾರಿಗಾದ್ರೂ ಅರ್ಥವಾಗದಿದ್ದರೆ ಅವರ ಹಿಂದೆ ಓಡಬೇಡಿ. ನಿಮ್ಮ ದೂರದ ಮೌಲ್ಯವನ್ನು ಅವರಿಗೆ ಅರ್ಥವಾಗಲು ಬಿಡಿ. ನಿಮ್ಮನ್ನು ಗೌರವಿಸದ ಜಾಗದಲ್ಲಿ ನಿಮ್ಮನ್ನು ಸಾಬೀತುಪಡಿಸಲು ಪ್ರಯತ್ನಿಸುವ ಅಗತ್ಯವಿಲ್ಲ. ಕರ್ಮಗಳಿಂದಲೇ ಮನುಷ್ಯನ ಗುರುತು ಸಿಗುತ್ತದೆ. ದುಬಾರಿ ಬಟ್ಟೆಗಳನ್ನು ಅಂಗಡಿಯ ಬೊಂಬೆಗಳು ಧರಿಸುತ್ತವೆ, ಆದರೆ ವ್ಯಕ್ತಿತ್ವವನ್ನು ಬಟ್ಟೆಯಿಂದ ಖರೀದಿಸಲು ಸಾಧ್ಯವಿಲ್ಲ. ಹೆಸರು ಚಿಕ್ಕದಾಗಿರಲಿ, ಗುರುತು ಚಿಕ್ಕದಾಗಿರಲಿ, ಆದರೆ ಅದು ನಿಮ್ಮ ಸ್ವಂತ ಪರಿಶ್ರಮದಿಂದ ಬಂದಿರಲಿ. ಕುಟುಂಬದಲ್ಲಿ ಸಮಸ್ಯೆಗಳಿದ್ದರೆ ಅವುಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ. ಈ ಜಗತ್ತಿಗೆ 1000 ಬಾಯಿಗಳಿವೆ. ನೀವು ನಿಮ್ಮ ಮನೆಯ ಒಂದೇ ಸಮಸ್ಯೆಯನ್ನು ಯಾರಿಗಾದ್ರೂ ಹೇಳಿದರೆ ಅದು ನಿಮ್ಮಲ್ಲೇ ಉಳಿಯುತ್ತದೆ ಎಂಬ ಖಾತರಿ ಇಲ್ಲ. ಜನರು ನಿಮ್ಮ ನೋವನ್ನು ಕೇಳುತ್ತಾರೆ, ಕೆಲವರು ಸಹಾನುಭೂತಿ ತೋರಿಸುತ್ತಾರೆ, ಆದರೆ ಕೆಲವರು ಅದನ್ನೇ ಕಥೆಯಾಗಿ ಇನ್ನೊಬ್ಬರಿಗೆ ಹೇಳುತ್ತಾರೆ. ಆದ್ದರಿಂದ ಪ್ರತಿಯೊಂದು ವಿಷಯವನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬೇಡಿ. ನಿಮ್ಮ ಮನೆಯ ಶಾಂತಿಯನ್ನು ನಿಮ್ಮ ಕೈಯಲ್ಲೇ ಕಾಪಾಡಿಕೊಳ್ಳಿ. ಮತ್ತೊಂದು ಕಹಿ ಸತ್ಯ, ನಾವು ಯಾರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೇವೋ ಕೆಲವೊಮ್ಮೆ ಅವರೇ ನಮಗೆ ಹೆಚ್ಚು ನೋವು ಕೊಡುತ್ತಾರೆ. ಯಾಕೆ ಅಂದರೆ ಅಪರಿಚಿತರಿಂದ ಬಂದ ನೋವು ಅಷ್ಟು ಆಳವಾಗಿರುವುದಿಲ್ಲ. ನಮ್ಮವರಿಂದ ಬಂದ ನೋವೇ ಹೃದಯಕ್ಕೆ ಹೆಚ್ಚುದಾಗುತ್ತದೆ. ಆದರೆ ಅದರಿಂದ ಎಲ್ಲರ ಮೇಲಿನ ನಂಬಿಕೆಯನ್ನೇ ಕಳೆದುಕೊಳ್ಳಬೇಡಿ. ನಂಬಿಕೆ ಇರಲಿ, ಆದರೆ ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ನಿಮ್ಮ ಜೀವನ ಅಲ್ಲಿಗೆ ಮುಗಿದು ಹೋಗುವುದಿಲ್ಲ. ಕೆಲವರು ನಿಮ್ಮ ಜೀವನದಿಂದ ಹೊರ ಹೋಗುವುದು ನಿಮ್ಮ ನಷ್ಟವಲ್ಲ, ನಿಮ್ಮ ನೆಮ್ಮದಿಗೆ ಸಿಕ್ಕ ಅವಕಾಶ. ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ಅವರ ಗಮನಕ್ಕಾಗಿ ಬೇಡಿಕೊಳ್ಳಬೇಡಿ. ನಿಜವಾಗಿಯೂ ಕಾಳಜಿ ಇರುವ ವ್ಯಕ್ತಿ ನಿಮಗಾಗಿ ಸಮಯ ಮಾಡಿಕೊಳ್ಳುತ್ತಾನೆ. ನೀವು ಪ್ರತಿಯೊಂದು ಸಂಬಂಧದಲ್ಲೂ ನಿಮ್ಮ ಮೌಲ್ಯವನ್ನು ಸಾಬೀತುಪಡಿಸುತ್ತಾ ಕುಳಿತರೆ ಒಂದು ದಿನ ನಿಮ್ಮನ್ನೇ ನೀವು ಕಳೆದುಕೊಳ್ಳುತ್ತೀರಿ. ಆದ್ದರಿಂದ ನಿಮ್ಮನ್ನು ನೀವು ಕಳೆದುಕೊಳ್ಳುವಷ್ಟು ಯಾರನ್ನು ಪ್ರೀತಿಸಬೇಡಿ. ಸಂಬಂಧಗಳು ಮುಖ್ಯ, ಆದರೆ ನಿಮ್ಮ ಸ್ವಾಭಿಮಾನವೂ ಅಷ್ಟೇ ಮುಖ್ಯ. ಹಣೆಬರಹದಲ್ಲಿ ಎಲ್ಲವೂ ಮೊದಲೇ ಬರೆದಿದೆ ಎಂದು ಒಂದು ಕ್ಷಣ ಒಪ್ಪಿಕೊಂಡರೂ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಡಿ. ಯಾರಿಗೆ ಗೊತ್ತು, ನಿಮ್ಮ ಒಂದು ಸರಿಯಾದ ನಿರ್ಧಾರವೇ ನಿಮ್ಮ ಹಣೆಬರಹದ ದಿಕ್ಕನ್ನು ಬದಲಾಯಿಸಬಹುದು. ಆದ್ದರಿಂದ ಅವಕಾಶಕ್ಕಾಗಿ ಕಾಯಬೇಡಿ, ಪ್ರಯತ್ನ ಮಾಡಿ. ಮುಗ್ಗರಿಸಿದರೆ ಎದ್ದು ನಿಲ್ಲಿ, ಮೋಸವಾದರೆ ಪಾಠ ಕಲಿಯಿರಿ. ಯಾರಾದರೂ ಬಿಟ್ಟು ಹೋದರೆ ನಿಮ್ಮನ್ನು ನೀವು ಬಿಟ್ಟು ಬಿಡಬೇಡಿ. ಮತ್ತು ಕೊನೆಯದಾಗಿ, ಮೂರ್ಖರ ಜೊತೆ ವಾದ ಮಾಡುವುದರಿಂದ ನೀವು ಬುದ್ಧಿವಂತರಾಗುವುದಿಲ್ಲ. ಕೆಲವು ಜನರಿಗೆ ಉತ್ತರ ಕೊಡುವ ಅತ್ಯುತ್ತಮ ಮಾರ್ಗ ಮೌನ. ನಿಮ್ಮನ್ನು ಕೆಳಗೆ ಎಳೆಯಲು ಬಯಸುವವರ ಜೊತೆ ಸ್ಪರ್ಧಿಸಬೇಡಿ. ನಿಮ್ಮ ದಾರಿಯಲ್ಲಿ ನೀವು ಮುಂದೆ ಸಾಗುತ್ತೀರಿ. ಯಾಕೆಂದರೆ ನಿಮ್ಮ ಜೀವನದ ಗುರಿ ಎಲ್ಲರಿಗೂ ಉತ್ತರ ಕೊಡುವುದಲ್ಲ, ನಿಮ್ಮ ಜೀವನವನ್ನು ಸುಂದರವಾಗಿ ಕಟ್ಟಿಕೊಳ್ಳುವುದು. ನೆನಪಿಡಿ, ನಿಮ್ಮನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕೆಂಬ ಅಗತ್ಯವಿಲ್ಲ. ಎಲ್ಲರೂ ನಿಮ್ಮ ಜೊತೆ ಇರಬೇಕೆಂಬ ಅಗತ್ಯವಿಲ್ಲ. ಎಲ್ಲರೂ ನಿಮ್ಮನ್ನು ಇಷ್ಟಪಡಬೇಕೆಂಬ ಅಗತ್ಯವೂ ಇಲ್ಲ. ಆದರೆ ನಿಮ್ಮನ್ನು ನೀವು ಗೌರವಿಸುವುದನ್ನು ಮಾತ್ರ ಎಂದಿಗೂ ನಿಲ್ಲಿಸಬೇಡಿ. ಯಾಕೆಂದರೆ ಜೀವನದಲ್ಲಿ ಕೆಲವು ಜನರನ್ನು ಕಳೆದುಕೊಂಡರೂ ಪರವಾಗಿಲ್ಲ, ಆದರೆ ಆ ಜನರನ್ನು ಉಳಿಸಿಕೊಳ್ಳಲು ಹೋಗಿ ನಿಮ್ಮನ್ನೇ ಕಳೆದುಕೊಳ್ಳಬೇಡಿ. ಈ ಕಷ್ಟದ ಸಮಯವು ಕಳೆದು ಹೋಗುತ್ತದೆ. ಸಮಯ ಬದಲಾಗುತ್ತದೆ, ಜನರು ಬದಲಾಗುತ್ತಾರೆ, ಪರಿಸ್ಥಿತಿಗಳು ಬದಲಾಗುತ್ತವೆ. ಆದರೆ ನೀವು ಕಲಿತ ಪಾಠಗಳು ಮಾತ್ರ ನಿಮ್ಮ ಜೊತೆ ಉಳಿಯುತ್ತವೆ. ಆದ್ದರಿಂದ ನೋವಿನಿಂದ ಮುರಿಯಬೇಡಿ, ನೋವಿನಿಂದ ಕಲಿಯಿರಿ. ಜನರಿಂದ ನಿರಾಶರಾಗಬೇಡಿ, ಜನರಿಂದ ಪಾಠ ಕಲಿಯಿರಿ. ಒಂಟಿತನಕ್ಕೆ ಹೆದರಬೇಡಿ, ಅದನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಇದೇ ಜೀವನ, ಇದೇ ಜೀವನದ ಸತ್ಯ. ಮತ್ತು ಇದೇ ಸತ್ಯವನ್ನು ಅರ್ಥ ಮಾಡಿಕೊಂಡ ದಿನದಿಂದ ನೀವು ಯಾರನ್ನು ಕಳೆದುಕೊಳ್ಳುವ ಭಯದಲ್ಲಿ ಬದುಕುವುದಿಲ್ಲ, ನಿಮ್ಮನ್ನು ಕಳೆದುಕೊಳ್ಳುವ ಭಯದಲ್ಲಿ ಬದುಕುತ್ತೀರಿ. ಇನ್ನೊಂದು ವಿಚಿತ್ರ ಸತ್ಯವಿದೆ. ಯಾರ ಮಾತುಗಳಿಂದ ನಮಗೆ ನೆಮ್ಮದಿ ಸಿಗುತ್ತದೆಯೋ ಅವರ ಮೌನವೇ ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ಹೆಚ್ಚು ನೋವು ಕೊಡುತ್ತದೆ. ಆದರೆ ಅದಕ್ಕಾಗಿ ಅವರ ಮೌನದ ಹಿಂದೆ 1000 ಅರ್ಥ ಹುಡುಕಬೇಡಿ. ಕೆಲವೊಮ್ಮೆ ಮೌನವೇ ಉತ್ತರ. ಬೇರೆಯವರಿಗೆ ಬೇಸರವಾದರೂ ಸರಿ, ಸತ್ಯವನ್ನು ಹೇಳಿ. ಆದರೆ ಕೇಳಲು ಸತ್ಯದಂತೆ ಅನಿಸುವ ಸುಳ್ಳನ್ನು ಎಂದಿಗೂ ಹೇಳಬೇಡಿ. ಯಾಕೆಂದರೆ ಸತ್ಯ ಒಂದು ಕ್ಷಣ ನೋವು ಕೊಡಬಹುದು, ಸುಳ್ಳು ಬಹಳ ದಿನದವರೆಗೆ ನೋವು ಕೊಡಬಹುದು. ಮತ್ತೆ ಯಾರಿಗೂ ಅತಿಯಾಗಿ ಹತ್ತಿರವಾಗಬೇಡಿ ಎಂಬುವುದಲ್ಲ, ಆದರೆ ನಿಮ್ಮ ಸಂಪೂರ್ಣ ಸಂತೋಷವನ್ನು ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿಸಬೇಡಿ. ಯಾಕೆಂದರೆ ಕೆಲವೊಮ್ಮೆ ನಾವು ಯಾರಿಗಾದರೂ ತುಂಬ ಹತ್ತಿರವಾದಷ್ಟು ಅವರ ದೂರವೇ ನಮಗೆ ಹೆಚ್ಚು ನೋವಾಗುತ್ತದೆ. ನಾವು ಮಾಡಿದ ಕೆಲವು ತಪ್ಪುಗಳು ಜೀವನ ಪೂರ್ತಿ ನೋವು ಕೊಡುತ್ತವೆ. ವಿಶೇಷವಾಗಿ ಕ್ಷಮೆ ಕೇಳಬೇಕೆಂದು ಅನಿಸಿದಾಗ ಸಮಯವೇ ಕೈತಪ್ಪಿ ಹೋಗಿರುವ ತಪ್ಪುಗಳು. ಆದ್ದರಿಂದ ಅವಕಾಶವಿರುವಾಗಲೇ ಕ್ಷಮೆ ಕೇಳಿ. ಪ್ರೀತಿ ಇರುವುದನ್ನು ಹೇಳಿ, ಗೌರವ ಇರುವುದನ್ನು ತೋರಿಸಿ. ನಂತರ ತಡವಾಗಿ ಪಶ್ಚಾತ್ತಾಪ ಪಡುವುದಕ್ಕಿಂತ ಸಮಯವಿರುವಾಗಲೇ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ಉತ್ತಮ. ನಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ ಕ್ಷಣಗಳಲ್ಲೇ ಕೆಲವೊಮ್ಮೆ ನಮಗೆ ಸತ್ಯದ ಅರಿವಾಗುತ್ತದೆ. ಯಾರು ನಮ್ಮ ಜೊತೆ ಇದ್ದರು, ಯಾರು ಕೇವಲ ನಮ್ಮ ಅಗತ್ಯವಿದ್ದಾಗ ಇದ್ದರು, ಯಾರು ನಿಜವಾಗಿ ನಮ್ಮನ್ನು ಗೌರವಿಸಿದರು, ಎಲ್ಲವೂ ಸ್ಪಷ್ಟವಾಗುತ್ತದೆ. ಹಣೆಬರಹ ಯಾರನ್ನು ಶಾಶ್ವತವಾಗಿ ಮೇಲಕ್ಕೆತ್ತುವುದಿಲ್ಲ. ತಮ್ಮ ಕಾಲಿನ ಮೇಲೆ ನಿಲ್ಲುವ ಕಲೆ ಗೊತ್ತಿರುವವರೇ ಮುಂದೆ ಸಾಗುತ್ತಾರೆ. ಹಳೆಯ ಸಂಬಂಧವನ್ನು ಮತ್ತೆ ಜೋಡಿಸಬಹುದು, ಆದರೆ ಎರಡು ಹೃದಯದಲ್ಲಿ ನಿಜವಾದ ಇಚ್ಛೆ ಇರಬೇಕು.
ಅಗತ್ಯವಿದ್ದಾಗ ಮಾತ್ರ ನೆನಪಿಸಿಕೊಳ್ಳುವ ಸಂಬಂಧಕ್ಕಿಂತ ಅಗತ್ಯವಿಲ್ಲದಿದ್ದರೂ ನೆನಪಿಸಿಕೊಳ್ಳುವ ಸಂಬಂಧವೇ ಅಮೂಲ್ಯ. ಯಾರದ್ದಾದರೂ ಹಣ, ಸ್ಥಾನಮಾನ ಅಥವಾ ಅಂತಸ್ತು ನೋಡಿ ಸಂಬಂಧ ಬೆಳೆಸಬೇಡಿ. ಅವರ ಮನಸ್ಸನ್ನು ನೋಡಿ, ಅವರ ವರ್ತನೆಯನ್ನು ನೋಡಿ, ಅವರು ದುರ್ಬಲ ವ್ಯಕ್ತಿಗಳೊಂದಿಗೆ ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದನ್ನು ನೋಡಿ. ಅದೇ ಅವರ ನಿಜವಾದ ವ್ಯಕ್ತಿತ್ವ. ದೇವರನ್ನು ಎಲ್ಲೋ ಹುಡುಕುವುದಕ್ಕಿಂತ ನಿಮ್ಮೊಳಗಿನ ಒಳ್ಳೆಯತನದಲ್ಲಿ ದೇವರನ್ನು ಕಾಣಲು ಪ್ರಯತ್ನಿಸಿ. ಯಾರ ಹೆಗಲ ಮೇಲೆ ಜವಾಬ್ದಾರಿಗಳ ಭಾರವಿದೆಯೋ ಅವರ ಜೀವನದಲ್ಲಿ ಕಷ್ಟಗಳು ಇದ್ದೇ ಇರುತ್ತದೆ. ಆದರೆ ಕಷ್ಟ ಬಂದಾಗ ಮುರಿದು ಬೀಳುವುದಕ್ಕಿಂತ ಅದನ್ನು ಎದುರಿಸಿ ಮುಂದೆ ಸಾಗುವುದು ಅವರ ಶಕ್ತಿ. ಮನುಷ್ಯರನ್ನು ಗುರುತಿಸುವ ಪ್ರಯತ್ನದಲ್ಲೇ ನಿಮ್ಮ ಜೀವನವನ್ನು ಕಳೆಯಬೇಡಿ. ಇಲ್ಲಿ ಹಲವರು ಪರಿಸ್ಥಿತಿಗೆ ತಕ್ಕಂತೆ ತಮ್ಮ ಮುಖವಾಡಗಳನ್ನು ಬದಲಾಯಿಸುತ್ತಾರೆ. ತಮ್ಮ ತಪ್ಪುಗಳನ್ನು ಮುಚ್ಚಿಕೊಂಡು ಇಡೀ ಜಗತ್ತೇ ಕೆಟ್ಟದ್ದು ಎಂದು ಹೇಳುವವರು ಇದ್ದಾರೆ. ಆದರೆ ನೆನಪಿಡಿ, ಸಮಯ ಬದಲಾಗುತ್ತದೆ, ಪರಿಸ್ಥಿತಿಗಳು ಬದಲಾಗುತ್ತವೆ. ಆದರೆ ಕೆಲವು ಅನುಭವಗಳು ನಮ್ಮನ್ನು ಮೊದಲಿನಂತಿರಲು ಬಿಡುವುದಿಲ್ಲ. ಅದು ಕೆಟ್ಟದಲ್ಲ. ಕೆಲವು ಬದಲಾವಣೆಗಳು ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತವೆ. ನನ್ನನ್ನು ಅರ್ಥ ಮಾಡಿಕೊಳ್ಳಿ ಎಂದು ಪ್ರತಿಯೊಬ್ಬರ ಬಳಿಯೂ ನಿರೀಕ್ಷಿಸಬೇಡಿ. ಕೆಲವರ ಬಳಿ ನಿಮ್ಮ ಮಾತು ಕೇಳಲು ಕಿವಿಗಳಿರಬಹುದು, ಆದರೆ ನಿಮ್ಮ ಭಾವನೆ ಅರ್ಥ ಮಾಡಿಕೊಳ್ಳಲು ಹೃದಯವಿರುವುದಿಲ್ಲ. ಒಬ್ಬ ಬುದ್ಧಿವಂತ ವ್ಯಕ್ತಿ ತಾನು ಬುದ್ಧಿವಂತನೆಂದು ಘೋಷಿಸಿಕೊಳ್ಳುವುದಿಲ್ಲ. ಅದೇ ರೀತಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳದವನು ತನ್ನನ್ನೇ ಸರಿಯೆಂದುಕೊಳ್ಳುತ್ತಾನೆ. ಆದ್ದರಿಂದ ಪ್ರತಿಯೊಂದು ವಿಷಯದಲ್ಲೂ ನಾನೇ ಸರಿ ಎಂದುಕೊಳ್ಳುವುದನ್ನು ಬಿಟ್ಟು ಬಿಡಿ. ಕೆಲವೊಮ್ಮೆ ನಾವು ತಪ್ಪಾಗಿರಬಹುದು. ತಪ್ಪನ್ನು ಒಪ್ಪಿಕೊಳ್ಳುವುದು ಸೋಲಲ್ಲ, ಅದು ಬೆಳವಣಿಗೆ. ಜಗತ್ತನ್ನು ಸುತ್ತಿ ಬಂದರೂ ನಮ್ಮ ಮನೆಯ ನೆಮ್ಮದಿಗೆ ಸಮಾನವಾದ ನೆಮ್ಮದಿ ಎಲ್ಲಿಯೂ ಸಿಗುವುದಿಲ್ಲ. ಆದರೆ ಇಂದಿನ ಕಹಿ ಸತ್ಯವೇನೆಂದರೆ, ಕೆಲವರು ವ್ಯಕ್ತಿಯ ಗುಣವನ್ನು ನೋಡುವುದಕ್ಕಿಂತ ಅವನ ಸ್ಥಾನಮಾನವನ್ನು ನೋಡಿ ಸಂಬಂಧ ಬೆಳೆಸುತ್ತಾರೆ. ಅದಕ್ಕಾಗಿ ನಿಮ್ಮ ಮೌಲ್ಯವನ್ನು ಅವರ ಅಳತೆಯಿಂದ ಅಳೆಯಬೇಡಿ. ನಿಮ್ಮನ್ನು ನೀವು ಅರಿತುಕೊಳ್ಳಿ. ತಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಾಗದವರಲ್ಲಿ ಕೆಲವೊಮ್ಮೆ ಕೋಪ ಹೆಚ್ಚಾಗಿರುತ್ತದೆ. ಆದರೆ ಹಿಂದೆ ಅಡಗಿರುವ ನೋವನ್ನು ನಾವು ಅರಿಯದೇ ಇರಬಹುದು. ಆಳವಾದ ನೋವನ್ನು ಅನುಭವಿಸಿದವರು ಯಾವಾಗಲೂ ಕಣ್ಣೀರಿನಿಂದ ಅಳುವುದಿಲ್ಲ. ಕೆಲವೊಮ್ಮೆ ಅವರು ಮೌನವಾಗುತ್ತಾರೆ. ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಲು ಕಲಿಯಿರಿ. ಈ ಪ್ರಪಂಚದಲ್ಲಿ ಕೆಲವರು ನಮ್ಮವರು ಎಂದು ಹೇಳುತ್ತಲೇ ಒಂದು ದಿನ ನಿಮ್ಮನ್ನು ಪರಾಕಿಯರನ್ನಾಗಿ ಮಾಡಿಬಿಡುತ್ತಾರೆ. ಊಸರವಳ್ಳಿ ಬಣ್ಣ ಬದಲಾಯಿಸುತ್ತದೆ ಎಂದು ಅದನ್ನು ಬದನಾಂ ಮಾಡುತ್ತೇವೆ. ಆದರೆ ಕೆಲವೊಮ್ಮೆ ಮನುಷ್ಯನಿಗಿಂತ ವೇಗವಾಗಿ ಬಣ್ಣ ಬದಲಾಯಿಸುವವರು ಯಾರೂ ಇಲ್ಲ. ಮುಂದೆ ಕುಳಿತು ನಗುವವರು ಹಿಂದೆ ಮಾತನಾಡಬಹುದು. ಆದ್ದರಿಂದ ಪ್ರತಿಯೊಬ್ಬರನ್ನು ಅನುಮಾನಿಸುವ ಅಗತ್ಯವಿಲ್ಲ. ಆದರೆ ಪ್ರತಿಯೊಬ್ಬರನ್ನು ಕಣ್ಣು ಮುಚ್ಚಿ ನಂಬುವ ಅಗತ್ಯವೂ ಇಲ್ಲ. ಜೀವನ ಸುಲಭವಾಗುವುದು ಯಾವಾಗ ಗೊತ್ತೇ? ಬೇರೆಯವರಿಂದ ನಿರೀಕ್ಷೆ ಕಡಿಮೆ ಮಾಡಿ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಿಸಿದಾಗ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮನ್ನು ಪ್ರೀತಿಸುತ್ತೀರಿ, ನಿಮ್ಮ ಕಾಳಜಿ ಮಾಡುತ್ತೀರಿ ಮತ್ತು ಯಾವಾಗಲೂ ನಗುತ್ತಲಿರಿ.